ಹ್ಮ್. 21ನೇ ವಚನ ಇಂಗ್ಲಿಷ್ನಾಗ ಕನ್ನಡದಲ್ಲಿದ್ರಿ. ಹ್ಮ್. ಸಾಕು. ಕೊನೆಯದಾಗಿ 23ನೇ ವಚನ. ಯಾವುದೊಂದರ ವಿಷಯದಲ್ಲಿಯೂ ಸೆರೆಮನೆಯ ಯಜಮಾನನು ಏನೂ ಚಿಂತಿಸಲಿಲ್ಲ. ಕೆ ದ ಲಾರ್ಡ್ ವಿತ್ ಜೋಸೆಫ್. ದ ಲಾರ್ಡ್ ವಿತ್ ಜೋಸೆಫ್. ಯೆಹೋವ ಯೋಸೇಫಕು ತೋಡೈ ಉಂಡನು. ಯೆಹೋವನು ಯೋಸೇಫನ ಸಂಗಡವಿದ್ದರಿಂದ. ಯೆಹೋವನು ಯೋಸೇಫನ ಸಂಗಡವಿದ್ದನು. ಈ ಪದ ಈ 39ನೇ ಅಧ್ಯಾಯದಲ್ಲಿ 5 ಸಾರಿ ಬರೆಯಲ್ಪಡ್ತದೆ. ಎಷ್ಟು ಸಾರಿ? 5 ಸಾರಿ. ಯೆಹೋವನು ಯೋಸೇಫನ ಸಂಗಡ ಇದ್ದನು, ಯೆಹೋವನು ಅವನ ಸಂಗಡ ಇದ್ದನು, ಯೆಹೋವನು ಅವನ ಜೊತೆಯಲ್ಲೇ ಇದ್ದನು ಎಂಬುದಾಗಿ ನಾವು ವಾಕ್ಯದಲ್ಲಿ ಓದ್ತೀವಿ. ಬೇರೆ ನೋಡುತ್ತೇವೆ, ದೇವರು ಮನುಷ್ಯರೊಟ್ಟಿಗೆ ಇರ್ಲಿಕ್ಕೆ ಇಷ್ಟಪಡ್ತಾನ, ಮನುಷ್ಯರೊಂದಿಗೆ ಇರ್ಲಿಕ್ಕೆ ಇಷ್ಟಪಡ್ತಾನ. ಆದ್ರೆ ಮನುಷ್ಯನು ದೇವರನ್ನು ಇಟ್ಕೊಂಡು ನಡಿಲಿಕ್ಕೆ ಸಾಧ್ಯನಾ? ಕೀರ್ತನೆ 91ನೇ ಅಧ್ಯಾಯ 15ನೇ ವಚನವನ್ನು ಓದೋಣ. 14-15 ವಚನ. Psalms 91, 14 and 15 verse. ಸ್ವಲ್ಪ 14 ವಚನದಿಂದ ಹೋದ್ರಿ. 14th and 15th. ಹಾ 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 ಹ್ಮ್ 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 ಸಾಕು. 14th verse. ಹಾ he has set his love upon me. ಅಂದ್ರೆ ನೋಡ್ರಿ, ಅವನು ನನ್ನನ್ನು ಪ್ರೀತಿಸಿದರಿಂದ, ಅವನು ನನ್ನನ್ನು ಪ್ರೀತಿ ಇಟ್ಟುಕೊಂಡಿದ್ದರಿಂದ, ನನ್ನ ಮೇಲೆ ಪ್ರೀತಿ ಇಟ್ಟುಕೊಂಡಿದ್ದರಿಂದ, ನನ್ನಲ್ಲಿ ಆಸಕ್ತಿ ಇಟ್ಟುಕೊಂಡಿದ್ದರಿಂದ, ನನಗೆ ಭಯಪಡೋದ್ರಿಂದ ನಾನು ಏನ್ ಮಾಡ್ತೇನೆ? ಅವನ್ನ ಉದ್ಧಾರ ಮಾಡ್ತೇನೆ. ಹಲ್ಲೆಲೂಯಾ. ಉದ್ಧಾರ ಎಂಬುದು, ಅಭಿವೃದ್ಧಿ ಎಂಬುದು ಯಾವಾಗ ಬರುತ್ತದೆ ಎಂಬುದಾಗಿ ನನ್ನ ಈ ಒಂದು ಅಂಶ, ಮೈ ಥೀಮ್, ನನ್ನ ಅಂಶ. ನಿನ್ನ ಜೀವಿತದಲ್ಲಿ ಅಭಿವೃದ್ಧಿ ಬೇಕಾದ್ರೆ ಅಭಿವೃದ್ಧಿ ಬೇಕು. ಪ್ರತಿಯೊಬ್ಬರಿಗೆ ದೇವರು ನಂಬಿದ ಪ್ರತಿಯೊಬ್ಬರಿಗೆ ಏನ್ ಬೇಕು? ಆಶೀರ್ವಾದಗಳು ಬೇಕು. ಹಲ್ಲೆಲೂಯಾ. ಪ್ರತಿಯೊಬ್ಬರಿಗೆ ಯಾಕೆ ದೇವ್ರು ನಂಬ್ತಾರ, ಯಾಕೆ ದೇವ್ರ ಬಳಿ ಬರ್ತಾರ, ಯಾಕೆ ದೇವ್ರು ಇರ್ತಾರ ಗೊತ್ತಾ? ಒಂದು ಸ್ವಸ್ಥ ಬೇಕು, ಒಂದು ಬಿಡುಗಡೆ ಬೇಕು, ಒಂದು ಆಶೀರ್ವಾದ ಬೇಕು. ನಾನು ನೋಡ್ತೇನೆ, ನಾನು ಸತ್ತನ ಪರಲೋಕಕ್ಕೆ ಹೋಗ್ಬೇಕೆಂಬುದಾಗಿ. ಈ ಲೋಕ ಯಾರಿಗೆ ಶಾಶ್ವತವಲ್ಲ. ಈ ಲೋಕದಲ್ಲಿ ನಾವು ಇರೋವರೆಗೆ ದೇವರನ್ನು ನಮ್ಮ ಜೊತೆಲಿ ಇಟ್ಟುಕೊಂಡು ನಾವು ನಡಿಬೇಕು. ದೇವರು ನಮ್ಮ ಜೊತೆಲಿ ಇಟ್ಕೊಂಡು ನಡ್ಕೊಂಡ್ರೆಗಿನ ಖಂಡಿತ ದೇವರು ನಿನ್ನನ್ನು ಆಶೀರ್ವಾದ ಮಾಡ್ತಾನೆ. ಹಲ್ಲೆಲೂಯಾ. ದ ಲಾರ್ಡ್ ವಿತ್ ಜೋಸೆಫ್. ನೋಡ್ತೇವೆ ಯೋಸೇಫನ ಸಂಗಡ ದೇವರಿದ್ದಂತ. ಇಲ್ಲಿ 91ನೇ ಕೀರ್ತನೆ ಹೇಳ್ತಾತ, ಅವನು ನನ್ನಲ್ಲಿ ಆಸಕ್ತನಾಗಿರೋದ್ರಿಂದ ನಾನು ಏನ್ ಮಾಡ್ತಾನೆ? ಮೊದಲನೇ ಅಂತಾನ ಉದ್ಧಾರ ಮಾಡ್ತಾನೆ. ಹಲ್ಲೆಲೂಯಾ. ಅಭಿವೃದ್ಧಿ ಎಂಬುದು ಯಾವಾಗ ಬರ್ತ ಗೊತ್ತಾ? ನೀನು ದೇವರ ಸಂಗಡ ಇದ್ದಾಗ. ಪಕ್ಕದ ವ್ಯಕ್ತಿಗಳ್ರಿ, ನಿನಗೆ ಅಭಿವೃದ್ಧಿ ಬೇಕಾದ್ರೆ ದೇವರ ಸಂಗಡ ಇರು. ನಿನಗೆ ಅಭಿವೃದ್ಧಿ ಬೇಕಾದ್ರೆ ದೇವರ ಸಂಗಡ ಇರು. ಹಲ್ಲೆಲೂಯಾ, ಹಲ್ಲೆಲೂಯಾ. ನಿನಗೆ ಅಭಿವೃದ್ಧಿ ಬೇಕು, ನಿನಗೆ ಆರೋಗ್ಯ ಬೇಕು, ನಿನಗೆ ಸಮಾಧಾನ ಬೇಕು, ನಿನಗೆ ಶಾಂತಿ ಬೇಕು. ನೀನು ಈ ಭೂಲೋಕದಲ್ಲಿ ಬಹು ವರ್ಷ ಬದುಕಿ ಬಾಳಬೇಕಾ?
ಯೋಸೇಫನಂತೆ ದೇವರನ್ನು ಇಟ್ಟುಕೊಳ್ಳಬೇಕು. ಯೋಸೇಫನಂತೆ ದೇವರು ಇಟ್ಟುಕೊಳ್ಬೇಕು. ಅವನು ನನ್ನಲ್ಲಿ ಆಸಕ್ತನಾಗಿರೋದಂತ 5 ಸಾರಿ ಈ ಆದಿಕಾಂಡ ಪುಸ್ತಕ 39ನೇ ಅಧ್ಯಾಯದಲ್ಲಿ ನೋಡ್ತೇವೆ. ಇಡೀ ಅಧ್ಯಾಯದಲ್ಲಿ ನಾನು ಧ್ಯಾನಿಸಿದ 5 ಸಾರಿ ಬರಲ್ಪಟ್ಟಿದೆ. 5 ಸಾರಿ ಯೆಹೋವನು ಯೋಸೇಫನ ಸಂಗಡ ಇದ್ದನು, ಯೆಹೋವನು ಯೋಸೇಫನ ಸಂಗಡ ಇದ್ದನು, ಯೆಹೋವನು ಅವನ ಸಂಗಡ ಇದ್ದನು, ಅವನನ್ನು ಏಳಿಗೆ ಮಾಡಿದನು, ಅವನನ್ನು ಅಭಿವೃದ್ಧಿ ಮಾಡಿದನು. ಅವನ ಎಲ್ಲ ವಿಷಯಗಳಲ್ಲಿ ಏನಾದ? ಮೊದಲದಾಗ ಅವನು ಹೋಗಿದ ಎಲ್ಲಿಗೆ? ಹೆಂಗೋದ? ಅವನು ರಾಜನಾಗೋದ್ನ? ಪೊಟಿಫರನ ಮನೆಗೆ ಹೋದ? ನೋಡ್ತೇವೆ. ಒಬ್ಬ ಸೆರೆವಾಸಿಯಾಗಿ ಹೋದ ಯೋಸೇಫನು. ಅವನನ್ನು ಸ್ವಂತ ಅಣ್ಣಂದಿರ ಅವನ ಮಾರಿಬಿಟ್ರು. ಅವ್ನು ನೋಡ್ತೇವೆ. ಒಬ್ಬ ಬಾನಿಸನಾಗಿ, ಒಬ್ಬ ಸೆರೆಮನೆಯ ಒಬ್ಬ ವ್ಯಕ್ತಿಯಾಗಿ ಅವನು ಆ ಐಗುಪ್ತ ದೇಶಕ್ಕೆ ಹೋಗ್ತಾನೆ. ನೋಡ್ತೇವೆ. ಅವನು ಸೆರೆಮನೆಯಾದ ಹೋದಾಗ ವಾಕ್ಯ ಕೀರ್ತನೆ ಆದಿಕಾಂಡ 39 ಹೇಳ್ತಾ ಏನು ಗೊತ್ತಾ? ಅವನು ದೇವರಲ್ಲಿ ಯೆಹೋವನಲ್ಲಿ ಇದ್ದುದರಿಂದ ದೇವರು ಅವನು ಏನ್ ಮಾಡಿದ ಗೊತ್ತಾ? ಅವನನ್ನು ಮೇಲಕ್ಕೆ ಏಳಿಗೆ ತಗೊಂಬಂದ. ಏಳಿಗೆ ಆದ. ಸೆರೆಮನೆಯಲ್ಲಿ ಅವನು ಏಳಿಗೆ ಆದ, ಕಷ್ಟಗಳಲ್ಲಿ ಏಳಿಗೆ ಆದ, ಕಣ್ಣೀರಲ್ಲಿ ಅವನು ಏಳಿಗೆ ಆದ. ನೋಡ್ತೇವೆ ಅನೇಕ ಜನ ನಾನು ಇನ್ನ ಅಭಿವೃದ್ಧಿ ಆಗ್ತಾ ಇಲ್ಲ, ನಾನು ಇನ್ನ ಮೇಲಕ್ಕೆ ಬರ್ತಾ ಇಲ್ಲ, ನಾನು ದೇವ್ರು ನಂಬಿದ್ದೇನೆ, ನನ್ನ ಜೀವಿತದಲ್ಲಿ ಅಷ್ಟೇ ಕಷ್ಟ ಇದೆ, ಅದೇ ಕಣ್ಣೀರಿದೆ. ಯಾಕೆ? ದೇವರನ್ನು ನಿನ್ನ ಜೊತೆಲಿ ಇಟ್ಕೊಂಡಿದ್ಯಾ? ಹಿ ಸೆಟ್ ಮುಂದೆ ಇಟ್ಕೊಂಡಿದ್ದ. ಕೀರ್ತನೆ 15ನೇ ಅಧ್ಯಾಯ ತೆಗೋಣ. ಕೀರ್ತನೆ 15ನೇ ಅಧ್ಯಾಯ ಯಾವುದನ್ನಾದ್ರೆ ಓದ್ಬೋದು ಆ ವಚನ. 16ನೇ ಅಧ್ಯಾಯ. ಹೋದ್ರಿ 8ನೇ ವಚನ. ಏನ್ ಮಾಡ್ದಂತ ದಾವೀದನು ದೇವರನ್ನು ಯಾವಾಗಲೂ ಮುಂದಿಟ್ಕೊಂಡಿದ್ದ. ದೇವ್ರೇ 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 ಬಾಪ, ದೇವ್ರೇ ನನಗೆ ಕಷ್ಟ ಇದೆ ಬಾ ಸ್ವಾಮಿ, ದೇವ್ರೇ ನನಗೆ ಇವತ್ತು ಸೋಲು ನನ್ನ ಸಾಹಿತ್ಯಕ್ಕೆ ಬರ್ತಾ ಇದ್ದಾನ, ದೇವ್ರೇ ನನಗೆ ಶತ್ರುಗಳು ಬರ್ತಾ ಇದಾರ, ದೇವ್ರೇ ನೀನು ಬಾ ಸ್ವಾಮಿ. ದಾವೀದ ಹೇಳ್ತಾನ, ನಾನು ಯಾವಾಗಲೂ ಯೆಹೋವನನ್ನು ನನ್ನ ಎದುರಿಗೆ ಇಟ್ಟುಕೊಂಡಿದ್ದೇನೆ. ಯಾವಾಗಲೂ ದೇವರನ್ನು ಇಟ್ಟುಕೊಳ್ಳುವಾಗ ದೇವರು ನಿನಗೆ ಆಲೋಚನೆ ಹೇಳ್ಕೊಡ್ತಾನೆ. ನೀನ್ ದೇವರನ್ನ ಮುಂದೆ ಇಟ್ಕೊಳ್ಳುವಾಗ ದೇವರು ನಿನಗೆ ಎಲ್ಲ ವಿಷಯದಲ್ಲಿ ಸಹಾಯ ಮಾಡ್ತಾನ. ನೋಡ್ತೇವೆ. ಸ್ವಲ್ಪ ಹಿಂದಕ್ಕೆ ಹೋಗೋಣ. ಈ ಸಮಯದಲ್ಲಿ 6ನೇ ವಚನ, 6-7 ವಚನಗಳು. ಯೆಹೋವನು ನನಗೆ ಏನ್ ಮಾಡ್ತಾನೆ? ಆಲೋಚನೆಯನ್ನು ಹೇಳಿಕೊಡ್ತಾನೆ. ಆತನ್ನು ಕೊಂಡಾಡುವೆನು. ರಾತ್ರಿ ಸಮಯದಲ್ಲಿ ನನ್ನ ಅಂತರಾತ್ಮವು ನನ್ನನ್ನು ಬೋಧಿಸುತ್ತದೆ. ನಾನು ಯೆಹೋವನನ್ನು ಯಾವಾಗಲೂ ನನ್ನ ಕಣ್ಣಲ್ಲಿ ಇಟ್ಕೊಂಡಿದ್ದೇನೆ. ಸಾಕು. ನೋಡ್ತೇವೆ. ಗ್ರೀಕ್ ಭಾಷೆ ಬೈಬಲ್ಗೆ ನಮ್ಮ ಕನ್ನಡ ಭಾಷೆ ಬೈಬಲ್ಗೆ ಸ್ವಲ್ಪ ಹೆಚ್ಚು ಕಮ್ಮಿ, ಸ್ವಲ್ಪ ಉಲ್ಟಾ ಪಲ್ಟಾ ಇರ್ತದೆ. ದೇವರನ್ನು ಅವನು ಮುಂದೆ ಇಟ್ಕೊಳ್ಳೋಕೋಸ್ಕರ ದೇವರು ಅವನಿಗೆ ಸಹಾಯ ಮಾಡ್ದ. ಇವತ್ತು ನಿನ್ನ ಜೀವನದಲ್ಲಿ ತಂದೆ ತಾಯಿಗೆ ಮುಂದೆ ಇಟ್ಕೊಂಡ್ರೆ ನಿನಗೆ ಅಭಿವೃದ್ಧಿ ಬರಂಗಿಲ್ಲ. ನಿನ್ನ ಹೆಂಡತಿನ ಮುಂದೆ ಇಟ್ಕೊಂಡ್ರೆ ಅಭಿವೃದ್ಧಿ ಬರಂಗಿಲ್ಲ. ದೇವರನ್ನ ಮುಂದೆ ಇಟ್ಕೊಂಡ್ರೆ ನಿನಗೆ ಅಭಿವೃದ್ಧಿ ಬರ್ತದೆ. ಸೆಟ್ ಯುವರ್ ಗಾಡ್ ವಿತ್ ಫ್ರೆಂಡ್. ನಿನ್ ದೇವ್ರ ಮುಂದೆ ಇಟ್ಕೋ. ಯೋಸೇಫನು ಯಾವಾಗಲೂ ದೇವರನ್ನ ಪ್ರೀತಿಸ್ತಾ ಇದ್ದ. ಅವನು ನನ್ನಲ್ಲಿ ಆಸಕ್ತನಾಗಿರೋದ್ರಿಂದ, ಅವನು ನನ್ನಲ್ಲಿ ಅತಿಶಯ ಉಳ್ಳವನಾಗಿರೋದ್ರಿಂದ, ಅವನು ನನ್ನ ಮೇಲೆ ನನ್ನನ್ನು ಆತುಕೊಳ್ಳೋದ್ರಿಂದ ನಾನು ಏನ್ ಮಾಡ್ತೇನೆ? ಅವನನ್ನ ಅಭಿವೃದ್ಧಿ ಮಾಡ್ತೇನೆ. ನಾನೇನ್ ಮಾಡ್ತೇನೆ? ಅವನ ಮೇಲೆ ತಕೊಂಡು ಬರ್ತೇನೆ. ನಾನು ಅವನ ಪುಷ್ ಮಾಡ್ತೇನೆ ಎಲ್ಲಾ ವಿಷಯಗಳಲ್ಲಿ. ನೀನು ಯಾರ ಮುಂದೆ ಕಳೀತಾ ಇದೀಯಾ?
ಇವತ್ತು ನಿನ್ನ ಜೀವಿತದಲ್ಲಿ ಅಭಿವೃದ್ಧಿ ಇದೆಯಾ, ಆಶೀರ್ವಾದ ಇದೆ. ನೋಡ್ತೇವೆ ಇಲ್ಲಿ 3 ವಿಷಯನ ಗಮನಿಸ್ತೇವೆ. ನನ್ನ ದೇವವಾಕ್ಯದ ಗಮನಿಸಿದ 3 ವಿಷಯ. ನಾನು ದೇವ್ರ ಸಂಗಡ ಪ್ರಾರ್ಥಿಸ್ತಾ ಇದ್ದೆ, ದೇವ್ರೇ ನಿನ್ನ ವಾಕ್ಯವನ್ನು ಕೊಡು ಸ್ವಾಮಿ, ನಿನ್ನ ವಾಕ್ಯವನ್ನು ಕೊಡು ಸ್ವಾಮಿ ಕರ್ತನೆ. ಯಾವ ಪ್ರಸಂಗವನ್ನು ಮಾಡಬೇಕು ಸ್ವಾಮಿ ದೇವ್ರೆ, ನಿನ್ನ ಕರ್ತನೆ ದೇವ್ರೆ ನಿಂತ ಸಹಾಯ ಮಾಡಿ ಪ್ರಾರ್ಥಿಸುವಾಗ ದೇವರು ನನ್ನ ಆತ್ಮದಲ್ಲಿ ಇಟ್ಟಂತ ಈ ಸಂದೇಶ, ಅವನು ಯಾವಾಗ ದೇವರಲ್ಲಿದ್ದನು, ದೇವರು ಇಟ್ಕೊಂಡಿದ್ದನು ಜೊತೆಯಲ್ಲಿ, ಅವನು ಏಳಿಗೆ ಆದ. ಎಲ್ಲಿ? ಆ ಕಷ್ಟಗಳಲ್ಲಿಯೇ, ಅದೇ ಕಷ್ಟಗಳಲ್ಲಿ ಅವನು ಏಳಿಗೆ ಆದ. ಏಳಿಗೆ ಅಂದ್ರೇನು? ಮೇಲಕ್ಕೆ ಬರೋದು. ಮೇಲಕ್ಕೆ ಸೆರೆಮನೆಯಲ್ಲಿಯೇ ಅವನು ಜೈಲರ್, ಆ ಜೈಲಲ್ಲಿ ಇರುವಂತದ್ದು ಖೈದಿ. ಅವನು ಆ ಖೈದಿಯಲ್ಲಿ ಅವನು ಗೊತ್ತಾ, ಖೈದಿಗಳಲ್ಲಿ ಲೀಡರ್ ಆದ. ಅವನು ಖೈದಿಗಳಿಗೆ ಲೀಡರ್ ಆದ. ನಂತರ ನೋಡ್ತೇವೆ ಅವನ ನಿಮಿತ್ತ ಅವನ ಅರಸನು ಅವನ ಕೆಲಸದಲ್ಲಿ ಅವನಿಗೆ ಅಭಿವೃದ್ಧಿ ಬಂದ, ಕೆಲಸದಲ್ಲಿ ಆಶೀರ್ವಾದ. 3ನೇದು ಅವನ ದಣಿಯ ಅಭಿವೃದ್ಧಿ ಹೊಂದನು, ಅವನ ರಾಜ್ಯನು ಕೂಡ ಅಲ್ಲಿ ಅಭಿವೃದ್ಧಿ ಆದ. ಹಲ್ಲೆಲೂಯಾ. ನಿಮ್ಗೆ ಯಾರೋ ಒಬ್ರು ಹೇಳ್ತಿದ್ರು, ಬಟ್ಟೆ ಶಾಪ್ ಕೆಲಸ ಗೊತ್ತಾರಲ್ಲ, ಬಟ್ಟೆ ಶಾಪ್ ಕೆಲಸ ಹೋಗುವಂತ ಆಳುಗಳನ್ನು ಆ ಒಂದು ಕೆಲಸ ಮಾಡ್ತಾರನ ಅವರು ಓನರ್ಸ್ ಗಮನಿಸ್ತಾ ಇರ್ತಾರಂತ. ಒಂದು ವೇಳೆ ಆ ಆಳು ಬಂದು ಅದ್ ಬೀಗ ತೆಗೆದು ಒಳ್ಳೆ ವ್ಯಾಪಾರ ತಕೋ ಅವನ ಕೆಲಸ ಮಾಡತಾನ ಹೊಗಳ್ಬಿಡ್ತಾನ. ಒಂದು ವೇಳೆ ಅವ್ನು ಸಾಯಂಕಾಲವರೆಗೆ 1,000 ರೂಪಾಯಿ ಗಿರಾಕಿ ಆಗಿಲ್ಲಕ್ಕೋ ಅವ್ನ ಆಳ್ ಅಂತ ಬರೀ ಬೈತಾನ. ಈ ದರಿದ್ರ ಮಂಗೆ ಇವತ್ತು ಹೆಂಗ್ ಕಾಲಿಟ್ನ ಗೊತ್ತಿಲ್ಲ, ಇನ್ ದರಿದ್ರ ಮಗ ಇನ್ನು ಹೆಂಗೈತಿ ಇವತ್ತು ಅಂಗಡಿ ಬೀಗ ತಗೊಂಡ ಗೊತ್ತಿಲ್ಲ. ದಣಿ ಅಭಿವೃದ್ಧಿ ಆಗಬೇಕಂದ್ರೆ, ನಿನ್ನ ಯಜಮಾನನ ಅಭಿವೃದ್ಧಿ ಆಗ್ಬೇಕಂದ್ರೆ ಕಾರಣ ಗೊತ್ತಾ, ನೀನು ದೇವರೊಂದಿಗೆ ನೀನು ಇರುವುದಾದ್ರೆ ನಿನ್ನ ನಿಮಿತ್ತ ನಿನ್ನ ದಣಿ ಅಭಿವೃದ್ಧಿ ಆಗ್ತಾನೆ. ಹಲ್ಲೆಲೂಯಾ. ನಿನ್ನ ಮನೆಗೆ ಆಶೀರ್ವಾದ ಬೇಕಾ, ನಿನ್ ದೇವರ ಜೊತೆಲಿರು. ಏಳಿಗೆ ಆಗ್ಬೇಕಾ, ನಿನ್ನ ಮನೆ ಬೆಳಿಬೇಕಾ. ಇವತ್ತು ಅನೇಕ ಮನೆಗಳು ಬೆಳೀತಾ ಇಲ್ಲ, ಕಾರಣ ಗೊತ್ತಾ, ದೇವರನ್ನ ಜೊತೆ ಇಟ್ಕೊಳ್ತಾ ಇಲ್ಲ. ದಾವೀದನ ಮಾಡ್ತಾನ, ದೇವ್ರ ತನ್ನ ಕಣ್ಮುಂದೆ ಇಟ್ಕೊಂಡಿದ್ದಾನೆ. ಹಿ ಸೆಟ್ ಮಾಡ್ಕೊಂಡಿದ್ದಾನೆ. ಇಷ್ಟು ಜನ ನಾವು ದೇವ್ರನ್ನ ನಮ್ಮ ಕಣ್ಣು ಮುಂದೆ ಚಿಟ್ ಮಾಡ್ಕೊತಿದ್ವಿ. ನಮ್ಮ ಮುಂದೆ ನಾವು ದೇವ್ರನ್ನ ನಮ್ಮ ಮುಂದೆ ಇಟ್ಕೊಂಡಿದ್ವಿ. ಮೋಶೆ ದೇವ್ರ ಕೇಳ್ತಾನ, ದೇವ್ರೇ ನೀನು ನಮ್ಮ ಸಂಗಡ ಬರದ ಹೋದ್ರೆ ನಾವೇನಾಗ್ತೀವಿ? ಒಂದು ಹೆಜ್ಜೆ ಕೂಡ ನಾವು ಮುಂದಕ್ಕೆ ಹೋಗಲ್ಲ ಸ್ವಾಮಿ. ನೀನ್ ಬರ್ತೀಯ ಇಲ್ಲ. ಇವತ್ತು ನಮ್ಮ ಜೀವಿತದಲ್ಲಿ ದೇವರು ಮೊದಲನೇ ಸ್ಥಾನ ಕೊಡ್ತಾ ಇಲ್ಲ. ಎಷ್ಟು ಜನ ನಾವು ದೇವ್ರ ಮೊದಲನೇ ಸ್ಥಾನ ಕೊಡ್ತಾ ಇದೀವಿ? ನಿನ್ನ ಜೀವಿತದಲ್ಲಿ ಮೊದಲನೇ ಸ್ಥಾನ ದೇವ್ರ ಮುಂದಿಟ್ಕೊಂಡು ಹೋಗ್ತಾ ಇದೀಯಾ? ದೇವ್ರೇ ನನಗೆ ಸ್ವಸ್ಥ ಕೊಡಪ್ಪ, ದೇವ್ರೇ ನನಗೆ ಬಿಡುಗಡೆ ಕೊಡು ಸ್ವಾಮಿ, ದೇವ್ರೇ ನಿನ್ನ ನಂಬಿದ್ದೇನೆ ಕರ್ತನೆ. ನೋಡ್ತೇವೆ ಇಲ್ಲಿ ಬೈಬಲಲ್ಲಿ ಅನೇಕರಿದ್ದಾರೆ ದೇವರನ್ನೇ ನಂಬಿ ಬಂದಂತವ್ರು. ಯಾಯೇನು ಅವನು ಶತ ಅಧಿಪತಿ, ಅವನು ಅಧಿಪತಿ. ಅವನಂತ ಡಾಕ್ಟರ್ ಇರಂಗಿಲ್ವಾ? ದೇವರ ನಂಬಿ ಬಂದ, ದೇವ್ರ ಮುಂದಿಟ್ಕೊಂಡು ಬಂದ. ಯೇಸ್ವಾಮಿ ಇದಾನೆ, ಯೇಸ್ವಾಮಿ ಮಗಳು ಸ್ವಸ್ಥ ಪಡಿಸ್ತಾನ, ನಮ್ಮ ಸತ್ರು ಚಿಂತನ ಮಗಳು ಮತ್ತೆ ದೇವ್ರ ಬದುಕಿಸ್ಲಿಕ್ಕೆ ಸಾಧ್ಯ ಆತನಿಗೆ ಎಂಬುದಾಗಿ ದೇವ್ರನ್ನ ಮುಂದಿಟ್ಕೊಂಡು ಬಂದ. ಕೆಲವು ಸಾರಿ ನಾವು ದೇವ್ರನ್ನ ಮುಂದಿಟ್ಟುಕೊಂಡು ನಾವು ಮುಂದೆ ಹೋಗುವಾಗ ಕಷ್ಟಗಳು ಬರ್ತಾವ್ರಿ. ದೇವ್ರ ಮುಂದಿಟ್ಕೊಂಡು ನಾವು ಹೋಗ್ತಿರುವಾಗ ಕಣ್ಣೀರು ಬರ್ತಾವ, ದೇವ್ರ ಮುಂದಿಟ್ಟು ಹೋಗ್ತಿರುವಾಗ ವೇದನೆಗಳು ಬರ್ತಾವ, ದೇವ್ರ ಮುಂದಿಟ್ಕೊಂಡು ಹೋಗ್ತಿರುವಾಗ ಅನೇಕ ವಿಧವಾದ ಸಮಸ್ಯೆಗಳು ಬರ್ತಾವ. ಆದ್ರೆ ಅವುಗಳನ್ನ ನೋಡುತ್ತಾ ನೀನು ಕುಗ್ಗಿ ಹೋಗ್ತೀಯಾ, ಅಥವಾ ದೇವರ ಮುಂದಿಟ್ಕೊಂಡು ದೇವರೇ ನಿಂದ ಬರ್ತೇನೆ, ಯೇಸುವಿನ ಹಿಂದೆ ನಾನು ನಡೆವೆ, ತಿರುಗಿ ನೋಡಲಾರೆ, ನಾ ತಿರುಗಿ ನೋಡಲಾರೆ. ಶಿಲುಬೆಯ ಮುಂದೆ ಲೋಕವು ಹಿಂದೆ, ಶಿಲುಬೆಯ ಮುಂದೆ ಲೋಕವು ಹಿಂದೆ. ಯೇಸು ಸುರಿಸಿದ ರಕ್ತದಿಂದ ಬಿಡುಗಡೆ ಹೊಂದಿರುವೆ, ಯೇಸು ಸುರಿಸಿದ ರಕ್ತದಿಂದ ಬಿಡುಗಡೆ ಹೊಂದಿರುವೆ.
ಯೇಸುವಿನ ಹಿಂದೆ ನಾನು ನಡೆವೆ, ತಿರುಗಿ ನೋಡಲಾರೆ, ನಾ ತಿರುಗಿ ನೋಡಲಾರೆ. ಯೇಸುವನ್ನು ಎಷ್ಟು ಜನ ಮುಂದಿಟ್ಕೊಂಡು ನಡೀತಾರೆ? ನಮ್ಮ ಮುಂದುಗಡೆ ಯೇಸುವನ್ನು ಇಟ್ಕೊಂಡು ನಡೀತಾ ಇದೀವ? ಯಾರ ಜೊತೆ ನಮ್ಮ ಪಯಣ? ನಿನ್ನ ಪಯಣ ಯಾರೊಂದಿಗೆ ನಡೀತಾ ಇದೆ? ನೋಡುತ್ತೇವೆ ಯೋಸೇಫನ ಪಯಣದಲ್ಲಿ ದೇವರನ್ನು ಅವನು ತನ್ನ ಜೊತೆ ಇಟ್ಕೊಂಡು ನಡೀತಾ ಇದ್ದಾನೆ. ನಿನ್ನ ಜೊತೆಯಲ್ಲಿ ಇವತ್ತು ಯಾರಿದ್ದಾರೆ? ಯಾವಾಗ ದೇವರು ಅವನ ಜೊತೆಯಲ್ಲಿ ಬಂದನು, ಅವನ ಜೀವಿತದಲ್ಲಿ ಅವನು ಮಾಡೋ ಕೆಲಸವೆಲ್ಲವೂ ಏನಾದವು ಅವನಿಗೆ ಆಶ್ಚರ್ಯಕರವಾಗಿ ಮಾರ್ಪಟ್ಟು. ದೇವರು ಕೊಟ್ಟಿದ್ದೆ, ಮನುಷ್ಯ ಕೊಟ್ಟಿದ್ದಲ್ಲ. ಯಾರು ಕೊಟ್ಟಿದ್ದು? ದೇವ್ರು ಕೊಟ್ಟಿದ್ದೆ. ದೇವ್ರು ಕೊಟ್ಟ ಕೆಲಸ, ದೇವ್ರು ಕೊಟ್ಟ ವ್ಯಾಪಾರ, ದೇವ್ರು ಕೊಟ್ಟ ವಿದ್ಯಾಭ್ಯಾಸ, ದೇವ್ರು ಕೊಟ್ಟ ಜ್ಞಾನ, ದೇವ್ರು ಕೊಟ್ಟ ಆರೋಗ್ಯ, ದೇವ್ರು ಕೊಟ್ಟಿದ್ದೆ ಎಲ್ಲ. ಬಟ್ ಎಲ್ಲಿಟ್ಕೊಂಡಿದ್ವಿ ನಾವು? ಏನಿಟ್ಕೊಂಡಿದ್ದಾರೆ ಮುಂದೆ? ನಾಳೆ ಹಬ್ಬ ಐತೆ, ಇವತ್ತು ಒಳ್ಳೆ ವ್ಯಾಪಾರ ಐತೆ, ಅಂಗಡಿ ತೆಗೋಣ. ಇವತ್ತು ಒಂದು ವೇಳೆ ಅಂಗಡಿ ತೆಗೆದ್ರೆ ವ್ಯಾಪಾರದಲ್ಲಿ ಲಾಸು. ಇವತ್ತು ನಾಳೆ ಇನ್ನು ಕಟ್ಟದೈತೆ, ಇವತ್ತು ಚರ್ಚೆಗೆ ಬಂದ್ರೆಗಿನ 5 ರೂಪಾಯಿ ಕೂಲಿ ಹೋಗ್ಬಿಡ್ತೈತ. ಕಟ್ಟಬೇಕು ನಾನು 500 ರೂಪಾಯಿ. ಮತ್ತೆ ಯಾರಿಂದ ಹೋಗ್ಲಿ, ಯಾರು ತಗೊಂಬರಲ್ಲ ನಾನು 500 ರೂಪಾಯಿ. ನಾವ್ ಇಟ್ಕೊಂಡಿದೀವಿ, ದೇವರು ಕೊಟ್ಟದನ್ನ ನಾವು ಮುಂದೆ ಇಟ್ಕೊಂಡಿದ್ದೀವಿ ಹೊರತು ದೇವ್ರನ್ನ ನಾವು ಮುಂದೆ ಇಟ್ಕೊಂಡು ನಡೀತಾ ಇದೀವಾ? ಹಲ್ಲೆಲೂಯ. ಆದಾಮನು ಪಾಪ ಮಾಡುವಾಗ ಆದಾಮನ ಅಂತಾನ, ದೇವರು ಬಂದು ಕೇಳ್ತಾನ, ಆದಾಮ ಎಲ್ಲಿದೀಯಾ ಅಂತ ಅಂದಾಗ, ಸ್ವಾಮಿ ನಾನು ಬಚ್ಚಿಟ್ಕೊಂಡಿದ್ದೀನಿ. ಏನ್ ಮಾಡಿದೆ? ಯಾಕೆ ಅಂತದಾಯ್ತು? ನೀನ್ ಕೊಟ್ಟಿಯಲ್ಲ ಹೆಂಡತಿ, ನನಗೆ ಹೆಂಡತಿಯ ಕೊಟ್ಟಿಯಲ್ಲ ಅವ್ವ, ಆಕೆ ಹಣ್ಣು ಕೊಟ್ಲು ತಿಂದ್ಬಿಟ್ಟೆ. ನನಗೆ ಹೆಂಡತಿ ಕೊಟ್ಟಿಯಲ್ಲ, ಹೆಣ್ಣು ಕೊಟ್ಟಿಯಲ್ಲ ನನಗೆ. ಎಷ್ಟು ಜನ ಇತ್ತು ಹೆಂಡತಿ ಚಚ್ಚಿ ಬಂದ್ ಗಂಡ ಚಚ್ಚಿ ಬರಲ್ಲ? ಎಷ್ಟು ಜನ ಗಂಡ ಚಚ್ಚಿ ಬಂದ ಹೆಂಡತಿ ಚಚ್ಚಿ ಬರಲ್ಲ? ಒಂದ್ಸಲ ಒಬ್ಬ ಹೆಣ್ಮಕ್ಳು ಅಂದ್ಲು, ಇಲ್ಲ ಸರ್, ನಾವು ಬೈಬಲ್ ಹೇಳ್ತತ್ತಲ್ಲ, ಹೆಂಡತಿ ಹೆಂಗಿದ್ರಿ ಗಂಡ ಹೆಂಗಿದ್ರೆ ಹೆಂಡತಿ ಗಂಡ ನಡ್ಕೊಳ್ಬೇಕು. ಏನಂದ್ರಗನ? ಇಲ್ಲ ಸರ್, ಇನ್ನು ಮುಂದೆ ನಿಮ್ ಚರ್ಚಿಗೆ ಬರಲ್ಲ, ನನ್ ಗಂಡ ಅಲ್ಲಿ ಬಳ್ಳಾರಲ್ಲಿ ದೊಡ್ಡ ಚರ್ಚಿಗೆ ಹೋಗ್ತಾನ, ನನ್ ಅಲ್ಲಿ ಹೋಗ್ಬೇಕಂತ. ನಿನ್ನಿಷ್ಟ ಅಂತಂದೆ, ಕೈ ಬಿಟ್ಬಿಟ್ಟೆ. ಇಲ್ಲಿ ಆಕೆ ಚರ್ಚಿಗೆ ಕರ್ಕೊಂಡ್ ಬರ್ತಿರುವಾಗ ಅವನು ಸ್ವಲ್ಪ ಅಷ್ಟು ಭಯದಿಂದ ಜೀವನ ಮಾಡ್ತಿದ್ದ. ಯಾವಾಗ ನಾ ಕೈ ಬಿಟ್ಬಿಟ್ಟು ಆ ಲಾಸ್ಟಿಗೆ ಏನ ಖಾಲಿ ಮಾಡ್ಬಿಟ್ಟ. ಅಲ್ಲಲ್ಲಿ ತಿರುಗಿ ಲಾಸ್ಟಿಗೆ ಸತ್ತೇ ಹೋಗ್ಬಿಟ್ಟು, ಕುಡಿದು ಕಿಡ್ನಿ ಫೇಲ್ ಆಗಿ ಇದಾಗಿ. ಯಾರು ಮುಂದೆ ಇದ್ದಿದ್ದು? ಪಾಸ್ಟರ್ ಅಲ್ಲ. ಪಾಸ್ಟರ್ ಮುಂದಿರುವಂತ ಯೇಸು ಯಾವಾಗಲೂ ಆಲೋಚನೆ ಕೊಡ್ತಾ ಇರ್ತಾನೆ. ದೇವರನ್ನ ಮುಂದಿಟ್ಕೊಂಡು ನಡೆಯುವಾಗ ದೇವ್ರಿಗೆ ಆಲೋಚನೆ ಕೊಡ್ತಾನ. ಪ್ರೇಯರ್ ಮಾಡಿದ್ರೆ ದೇವ್ರು ದುಡ್ಡು ಬೀಳ್ತತ, ಪ್ರೇಯರ್ ಮಾಡಿದಾಗ ಆರೋಗ್ಯ ಬೀಳ್ತತ, ಪ್ರೇಯರ್ ಮಾಡಿದ್ರೆ ಅದು ಬೀಳ್ತತ ಅಂತ ಏನಕ್ಕೆ ಕೇಳ್ತಿರ್ತಾರ. ನೀನು ಪ್ರೇಯರ್ ಮಾಡಿ ನೋಡು, ದೇವ್ರು ಕೊಡ್ತಾನೆ ಇಲ್ಲ, ಆಲೋಚನೆ ಮಾಡು. ಹಲ್ಲೆಲೂಯ. ದೇವ್ರೆ ಅಂದ್ರಾಗನ ದೇವ್ರು ಕೊಡ್ತಾನ, ತಿನ್ಲಿಕ್ಕೆ ಅಂತ ಕೇಳ್ತಾರ ಕೆಲವು ಜನ. ಮತ್ತೊಂದ್ಸಲ ಹೋದ್ರೆ ಕೀರ್ತ 91, 14, ಯಾರಲ್ಲಿ? ನನ್ನಲ್ಲಿ. ಯಾರು? ಅವನು ನನ್ನ ನಂಬಿದವನು, ನನ್ನಲ್ಲಿ ಆಸಕ್ತ. ಇವತ್ತೇ ಗೊತ್ತಾ, ದೇವ್ರು ಬೇಡ, ದೇವ್ರು ಕೊಟ್ಟದ್ದು ಬೇಕು. ದೇವ್ರು ಕೊಟ್ಟ ಹೆಂಡತಿ, ದೇವ್ರು ಕೊಟ್ಟ ವಿಷಯಗಳು ಬೇಕು, ದೇವ್ರು ಬೇಡ. ಯಾವತ್ತು ನಾವು ದೇವರಿಗನ ಹೆಚ್ಚಿನದಾಗಿ ನಾವು ಯಾವ್ದನ್ನ ಪ್ರೀತಿ ಮಾಡ್ತೇವೋ, ಒಂದಿನ ಬರ್ತತ ಕಠಿಣವಾದ ದಿನ, ಅದು ದೇವರ ಕಿತ್ತಿ ಬಿಸಾಕ್ಬಿಡ್ತಾನ, ಕಿತ್ತಿ ಬಿಸಾಕ್ತಾನ. ದೇವರಗನ್ನ ಹೆಚ್ಚಿದಾಗ ಪ್ರೀತಿ ಮಾಡುದು. ಯೋಸೇಫನು ದೇವರಿಗನ್ನ ಹೆಚ್ಚಿನದಾಗ ಯಾವುದನ್ನು ಪ್ರೀತಿ ಮಾಡಿಲ್ಲ. ಹೇಳ್ತಾನೆ, ಅವನ ಪೊಟಿಫರನ ಹೆಂಡತಿ ಅವನ ಕೆಡಿಸ್ಲಿಕ್ಕೆ ಬಂದಾಗ ಅವನು ಹೇಳ್ತಾನೆ, ನಾನು ಯೆಹೋವನಿಗೆ ಭಯಪಡುವವನು, ನನ್ನ ಯಜಮಾನ ಭಯ ಇಲ್ಲ. ಆದ್ರೆ ನನ್ನ ಯಜಮಾನ ಎಲ್ಲ ನನ್ ಕೊಟ್ಟಿದ್ದಾನೆ, ಎಲ್ಲ ನನ್ನ ಕೈಯಲ್ಲೈತೆ, ಆದ್ರೆ ನಮ್ಮ ನನ್ನ ಕೈ ಕೊಟ್ಟಿಲ್ಲ.
ಯಾಕಂದ್ರೆ ಗೊತ್ತಾ, ನನ್ನ ದೇವ್ರಿಗೆ ಭಯಪಡ್ತಾ ಇದ್ದೇನೆ. ದೇವ್ರು ಭಯಪಡ್ತಾ ಇದ್ದೇನೆ. ಪಾಪ ಮಾಡ್ಲಿಕ್ಕೆ ಅವಕಾಶ ಇದೆ. ಆದರೆ ಎಂತ ಗೊತ್ತಾ, ನನಗೆ ಪಾಪ ಬೇಡ, ನಾನು ದೇವರ ಸಂಗಡ ಇರಬೇಕು. ನಾನು ದೇವರ ಸಂಗಡ ಇರಬೇಕು. ದೇವ್ರು ಕೊಟ್ಟಿದ್ರಿ ಎಲ್ಲ, ದೇವ್ರು ಇನ್ನ ಎಲ್ಲ ಸಮಯ ಕೊಡ್ಬೇಕಂದ್ರ ಮುಂದೆ ಯಾರಿರ್ಬೇಕು? ದೇವ್ರು ಇರಬೇಕು. ದೇವ್ರು ಸೆಟ್ ಮಾಡ್ಕೋಬೇಕು ನಮ್ಮ ಜೀವಿತದಲ್ಲಿ. ದೇವ್ರು ಸೆಟ್ ಮಾಡ್ಕೊಂಡ್ರೆಗಿನ ನೋಡ್ತೇವೆ ಎಲ್ಲಷ್ಟು ನೀನು ಏಳಿಗೆ ಆಗ್ತೀಯ, ಕೀಳಾಗೋಗಲ್ಲ, ನೀನು ಮೇಲಾಗ್ತೀಯ. ದೇವ್ರ ವಾಗ್ದಾನ ಜ್ಞಾಪಕ ಮಾಡಿಕೊ. ನನ್ನ ನಂಬಿದವನು ಎಂದೂ ತಲೆಗಿಡ್ತಿರೋ ಬಾಲವಾಗಿ ಇಡೋದಿಲ್ಲ ಅಂತ ದೇವ್ರು. ದೇವ್ರನ್ನ ನಂಬಿದ್ರೆ ನೀನು ಯಾವತ್ತಿಗೆ ಬಾಲಾಗಿರಂಗಿಲ್ಲ. ಒಬ್ರು ಮುಗಳಿಂದ ನೀನು ಇರಂಗಿಲ್ಲ. ನಿನ್ನ ಹಿಂದೆ ಅನೇಕರು ಇರ್ತಾರ, ನಿನ್ನ ಅನೇಕರು ನಿನ್ಗಾಗಿ ಕಾಯ್ತಾರ. ನಿನ್ನ ಅಪಾಯಿಂಟ್ಮೆಂಟ್ಗೋಸ್ಕರ, ನಿನ್ನ ಸಮಯಕ್ಕೋಸ್ಕರ, ನಿನ್ನ ಆಲೋಚನೆಗೋಸ್ಕರ, ನಿನ್ನ ಬೋಧನೆಗೋಸ್ಕರ, ನಿನ್ನ ಒಂದು ಕ್ರಿಯೆಗಳಿಗೋಸ್ಕರ ಜನ ಕಾಯ್ತಾರೆ. ಯಾವಾಗ? ಯೋಸೇಫನಂತೆ ದೇವರನ್ನ ಮುಂದಿಟ್ಟುಕೊಳ್ಳುವಾಗ. ಹಲ್ಲೆಲೂಯಾ. ನೀನ್ ನೋಡಿರಲ್ಲ, ಗೊತ್ತಿಲ್ಲ, ಗೊತ್ತಿಲ್ಲ. ನಮ್ಮ ಪಾಸ್ಟರ್ ಬೆಳಿಗ್ಗೆ 4:45 5 ಗಂಟೆಗೆ ಎದ್ದು ಪ್ರೇಯರ್ ಕೂತ್ಕೊಳ್ತಾನೆ. ಆತನ ಪ್ರೇಯರ್ ಇರುವಾಗ, ಆತನ ಬೆಡ್ರೂಮ್ ಅಲ್ಲಿ ಪ್ರೇಯರ್ ಇರುವಾಗ, ಎಲ್ಲಿಗೆ ಬರಲಿ, ಆತನು ಎದ್ದು ಬರೋವರೆಗೆ ಯಾರು ಕೂಡ ಆತನ ಮಾತಾಡ್ತಾನೆ. ಎಂತ ವ್ಯಕ್ತಿ ಬರ್ಲಿ, ಹೊರ ಕೂತಿರ್ತಾರ. ಬೆಳಿಗ್ಗೆ 7 ಆಗ್ಲಿ 8 ಆಗ್ಲಿ, ಪ್ರೇಯರ್ ಆಯ್ತಾ 11 ಆತ ಪ್ರೇಯರ್ ಮುಗಿಸ್ ಹೊರಗಡೆ ಬರ್ತಾನ. ಹೊರಗಡೆ ಬಂದ ನಂತರ ಆತನ ಮತ್ತೆ ಟೀ ಕಾಫಿ ಕುಡಿದು ನಂತರ ಏನ್ ಮಾಡ್ತಾನ, ಆತನ ಸ್ವಲ್ಪ ಹೊತ್ತು ಆತನ ಎಕ್ಸರ್ಸೈಜ್ ಮಾಡ್ಕೊಂಡು, ಬೈಬಲ್ ಓದ್ಕೊಂಡು ಎಕ್ಸರ್ಸೈಜ್ ಮಾಡ್ಕೊಂಡು ಆತನ ಏನ್ ಮಾಡ್ತಾನ, ಸ್ನಾನಕ್ಕೆ ಹೋಗಿ ರೆಡಿಯಾಗಿ ಆತ ಹೊರಗಡೆ ಬಂದಷ್ಟು 10ರಿಂದ 11 ಗಂಟೆ. 10ರಿಂದ 11 ಗಂಟೆ, 12 ಗಂಟೆಗೆ ಚರ್ಚ್ ಹತ್ರ ಹೋಗಿ ಜನ ಕಾಯ್ತಿರ್ತಾರ. ಅಣ್ಣ ಬಂದಾನ. ಗೊತ್ತಾ, ದೇವರೊಂದಿಗೆ ಸಮಯ ಕಳೆಯುವ. ನಾವಿವತ್ತು ನೀನು ದೇವರೊಂದಿಗೆ, ದೇವ್ರ ಮುಂದಿಟ್ಟುಕೊಂಡು, ದೇವ್ರೇ ಅಪ್ಪ ನಿಧಿಯ ಸ್ವಾಮಿ ಕರ್ತನೆ, ಇದನ್ನ ದೇವ್ರು ಮಾಡ್ತಾ ಇಲ್ಲ, ಬಟ್ ಜಸ್ಟ್ ತೋರಿಸ್ತಾನೆ ಅಷ್ಟೇ. ಸ್ವಾಮಿ ನೀನು ಇದೆಯಾ ಕರ್ತನೆ, ನಿನ್ನ ಸಂದ ನನ್ನ ಸಾಷ್ಟಾಂಗ ಬರ್ತೀನಿ ಅಥವಾ ಮನಕಾಳೂರಿ. ಸ್ವಾಮಿ ನನ್ನ ಮನೆಯ ಪರಿಸ್ಥಿತಿ ಬದಲಾಯಿಸಪ್ಪ, ನನ್ನ ಮನೆಯ ಸ್ಥಿತಿಗತಿ ಬದಲಾವಣೆ ಮಾಡಿ. ಬೆಳಿಗ್ಗೆ ಹೊತ್ತು 1 ಗಂಟೆ ನಿನ್ನ ಮಣ್ಣುಕಾಲು ಚಿಪ್ಪುಗಳು ಸಭೆ ತನಕ ಅಥವಾ ನಿನ್ನ ಹೊಟ್ಟೆ ಕರಗೋ ತನಕ ನೀನ್ ದೇವ್ರ ಮುಂದೆ ಪ್ರಾರ್ಥಿಸಿ ಗಂಟೆ ಪ್ರಾರ್ಥಿಸಿದಾದ್ರಾಗಿನ ನಿನ್ನ ಮನೆ ಬದಲು ಬರ್ತಾರ. ಬಾ ಅಂಬರೀಷ, ಕೆಲ್ಸಕ್ಕೆ ಹೋಗೋಣ, ಬಾ. ಹೋಗಿ ಬಜಾರಲ್ಲಿ ಟವಲ್ ಹಾಕಿ ಕೂತ್ಕೊಂಡು, ಅಣ್ಣ ಕೆಲಸ ಆಯ್ತಾ ಇವತ್ತು? ನಾವ್ ಕೇಳ್ಬೇಕಾ, ಅವ್ರು ಬಂದ್ ನಮ್ಮನ್ ಕೇಳ್ಬೇಕಾ? ಯಾವ್ದು ದೊಡ್ಡದು? ಅವ್ರು ಬಂದ್ ನಮ್ಮನ್ ಕೇಳದ, ನಾವು ಅವ್ರು ಕೇಳದ? ನೀನ್ ಯಾವ ಸ್ಥಾನದಲ್ಲಿ ಇರ್ಬೇಕು? ತಲೆ ಬಗ್ಗೆ ಹೋಗಿ, ಅಣ್ಣ ಇವತ್ತೇನು ಕೆಲಸ ಆಯ್ತಾ? ಆ ಸ್ಥಾನದಲ್ಲಿ ಇರ್ಬೇಕಾ? ಅಥವಾ ಏನಪ್ಪಾ ಫೋನ್ ಮಾಡಿದೆ, ಯಾವಾಗ್ಲೂ ಬಿಸಿ ಇರ್ತೀಯಾ, ಕೆಲ್ಸಕ್ಕೆ ಬಾಪ, ಆ ಸ್ಥಾನದಲ್ಲಿ ಇರ್ಬೇಕಾ? ಯಾವ ಸ್ಥಾನ ಇರ್ಬೇಕು ನಾವು? ಅಪಾರ್ಟ್ಮೆಂಟ್, ನಿನ್ನ ಅಪಾರ್ಟ್ಮೆಂಟ್ಗೋಸ್ಕರ ಜನರು ಕಾಯ್ಬೇಕ್ರಿ. ಯಾರು ಕಾಯ್ಬೇಕು? ನಿನ್ನ ಸಲಹೆಗೋಸ್ಕರ, ನಿನ್ನ ಆಲೋಚನೆಗೋಸ್ಕರ, ನಿನ್ನನ್ನು ಸಂಧಿಸಲು ಜನ ಕಾಯ್ಬೇಕು. ಎಲ್ಲಿ? ನಿನ್ನ ಮನೆ ಬಾಗಿಲ ಹತ್ರ, ನಿನ್ನ ಆಫೀಸ್ ಕೋಣೆ ಹತ್ರ, ನಿನ್ನಗೋಸ್ಕರ ಜನ ಕಾಯ್ಬೇಕು. ನಾವೇನ್ ಮಾಡ್ತೀವಿ? ಅಣ್ಣ ಬರ್ತಾನ, ಅಣ್ಣ ಏನಾದ್ರು ಹೇಳ್ಕೊಡ್ತಾನ ಸ್ವಲ್ಪ. ಅಣ್ಣ ಯಾವಾಗ ಬರ್ತೀಯಣ್ಣ? ಎಲ್ಲಿ ದೇವರು ನಿನ್ನಲ್ಲಿ? ಎಲ್ಲಿಟ್ಟಿಯ ದೇವ್ರನ್ನ ನೀನು ಇವತ್ತು? ನಾನು ಹೇಳೋದು ಸುಳ್ಳೋದ್ರಾಗನ, ನೀನ್ ನಾಳೆ ನಾಡ್ದ ಹೋಗಿ ಮಧ್ಯಾಹ್ನ 10 ಗಂಟೆಗೆ ಹೋಗಿ, ನೀವು ಬೆಳಿಗ್ಗೆ 10 ಗಂಟೆಗೆ ಹೋಗಿ ಫೆಲೋಶಿಪ್ ಬಾಗಿಲ ಹತ್ರ ಕುತ್ಕೊಳ್ರಿ ನೋಡ. ಫೆಲೋಶಿಪ್ ಬಾಗಿಲ ಹತ್ರ ಕೆಳಗಡೆ ಆಫೀಸ್ ರೂಮ್ ಇದೆ, ಅಲ್ಲಿ ಕುತ್ಕೊಳ್ರಿ ನೋಡ. ಇನ್ನು ಕೆಲವರು ಇದ್ದಾರೆ ಬಾಗಿಲು ಕಾಯ್ಕೊಂತ.
ಕೆಲಸದಿಂದ ಬರ್ತಿರ್ತಾರೆ ಜನ ಬರ್ತಾರ, ಅಪ್ಪ ನೀನ್ ಸಿಗದೆ ಕಷ್ಟಪ್ಪ, ನೀನ್ ಸಿಗೋದೇ ಕಷ್ಟ. ಯಾವಾಗ ನೋಡಿದ್ರೆ ಆ ಪ್ರೇಯರ್ ಅಂತ ಇರ್ತಿ, ಈ ಪ್ರೇಯರ್ ಅಂತ, ಆ ಮೀಟಿಂಗ್ ಅಂತ, ಈ ಮೀಟಿಂಗ್ ಅಂತ, ಯಾವಾಗ ನೀನ್ ಸಿಗೋದು? ದೇವ್ರ ಕೊಟ್ಟ ಕೆಲಸ, ದೇವ್ರ ಸೇವೆ, ದೇವರ ರಾಜ್ಯ ಕಟ್ಟಬೇಕು. ಅಷ್ಟು ದೇವರೊಂದಿಗೆ ಸಮಯ ಕಳಿಬೇಕು. ಯೆಹೋವನನ್ನು ನಮ್ಮ ಮುಂದೆ ಇಟ್ಟುಕೊಂಡಿದ್ದೀವ, ಹಿಂದೆ ಬಿಸಾಕಿದ್ದೀವ? ಆಲೋಚನೆ ಮಾಡೋಣ. ನಾವು ಯಾರನ್ನ ಮುಂದೆ ನಡೀತಾ ಇದ್ದೀವಿ, ಯಾರು ನಮ್ಮ ಜೊತೆಲಿದ್ದಾರೆ ಎಂಬುದಾಗಿ ನೋಡ್ತೇವೆ. ನಿನ್ನ ಜೊತೆಯಲ್ಲಿ ಯಾರಿದ್ದಾರೆ? ಯೋಸೇಫನ ಸಂಗಡ ಯೆಹೋವನು ಇದ್ದನಂತ, ಯೋಸೇಫನ ಸಂಗಡ ದೇವರಿದ್ದನಂತ. ನಾನು ಮುಂದಿನ ವಾರ ಕಂಟಿನ್ಯೂ ಮಾಡ್ತೇನೆ. ಅಭಿವೃದ್ಧಿ ಬೇಕಂದ್ರೆ ಅಭಿವೃದ್ಧಿಯ ಅಂಶದ ಕುರಿತಾಗಿ ಮುಂದಿನ 2-3 ವಾರಗಳೆಲ್ಲ ನಾನು ಇದೇ ವಿಷಯ ಅಂತ ಮಾತಾಡ್ತೇನೆ. ಇವತ್ತಿನ ಕೇವಲ ಪರಿಚಯ ಮಾಡಿದನಷ್ಟೇ, ದೇವರ ಆತ್ಮದಿಂದ ಉಳ್ಳವನಾಗಿ ಇವತ್ತು ಪರಿಚಯ ನಾನು ತಗೊಂಡಿದ್ದೇನಷ್ಟೇ. ಮುಂದಿನ ವಾದನ ಹೆಚ್ಚಾಗಿ ಕಲಿಯಂತರಾಗಿರೋಣ. ಈ ಪರಿಚಯದಲ್ಲಿ ಮೊದಲನೇ ಮಾತೇನು ಗೊತ್ತಾ? ದೇವರನ್ನು ಜೊತೆಯಲ್ಲಿ ನಾವು ಏನ್ ಮಾಡ್ಬೇಕು? ಮುಂದೆ ನಾವು ಇಟ್ಕೊಳ್ಳೋದಾದ್ರಾಗಿನ ನಮ್ಮ ಜೊತೆಲಿ ದೇವರು ಬರ್ತಾನೆ. ಹಲ್ಲೆಲೂಯಾ. ದೇವರನ್ನು ಮುಂದೆ ಮೊದಲ ಸ್ಥಾನ ದೇವ್ರು ಕೊಟ್ರಾಗಿನ ಜೊತೆಲಿ ದೇವ್ರು ಬರ್ತಾನೆ. ದೇವ್ರಿಗೆ ಯಾವ ಸ್ಥಾನ ಕೊಡ್ತೀಯೋ ಅದನ್ನ ಆಲೋಚನೆ ಮಾಡಿ. ರಾತ್ರಿ ನಾನು ಹೇಳುವುದು ನಿನಗೆ ಕಠಿಣಕರವಾಗಿರೋದಾಗಿನ ಅದನ್ನು ಪರೀಕ್ಷೆ ಮಾಡು. ಪರೀಕ್ಷೆ ಮಾಡೋದನ್ನು. ದೇವ್ರೇ, ನಾನು ಎಲ್ಲಿಗೆ ಹೋಗಲ್ಲಪ್ಪ, ಮನೆ ಬಾಗಿಲು ಹಾಕೊಂಡು ಅಥವಾ ನಿನ್ನ ಬೆಡ್ರೂಮ್ ಬಾಗಿಲು ಹಾಕೊಂಡು ಕೂತ್ಕೊಂಡು ನಿನ್ನ ಸ್ವರ ಇನ್ನೊಬ್ರು ಕೇಳಿಸ್ಬಾರ್ದು, ದೇವ್ರಿಗೆ ಮಾತ್ರ ಕೇಳಿಸ್ಬೇಕು. ನಿನ್ನ ಅಂತರಂಗದ ಸ್ವರ, ನಿನ್ನ ಆಳವಾದ ಆ ಹೃದಯದ ಆ ಒಂದು ಭಾವನೆಗಳು, ಆ ಹೃದಯದ ಆಲೋಚನೆಗಳು ದೇವರಿಗೆ ಮಾತ್ರ ಕೇಳುವ ಹಾಗೆ ಪ್ರಾರ್ಥನೆ ಮಾಡ್ತಾ ಇದ್ರೆ ಜನ ನಿನ್ನ ಹುಡ್ಕೊಂಡು ಬರ್ತಾರ. ಎಲ್ಲ ಇದನಪ್ಪ ಕಿರಣ್, ಎಲ್ಲ ಇದನಪ್ಪ ಅಂಬರೀಶ್, ಎಲ್ಲ ಇದನಪ್ಪ ಸುಧಾ, ಜನ ಹುಡ್ಕೊಂಡು ಬರ್ತಾರ. ನಾನು ಎಲ್ಲಿದ್ದೀನಿ? ನಾನು ಆತನ ಮುಂದೆ ಇದ್ದಿರಗಿನ ಜನ ನನ್ನ ಮುಂದೆ ಬರ್ತಾರ, ನನ್ನ ಹಿಂದೆ ಬರ್ತಾರ. ಬಾಪ ಸ್ವಲ್ಪ ಬಾ, ನೀನ್ ಬಂದ್ರೆ ಕೆಲಸ ಆಗ್ತದ ಬಾ, ನೀನ್ ಸ್ವಲ್ಪ ಬಂದ್ರೆ ಕೆಲಸ ಆಗ್ತದ ಬಾ, ನೀನ್ ಬಂದ್ರೆ ಕೆಲಸ ಆಗ್ಬಿಡ್ತದ. 10 ನಿಮಿಷಪ್ಪ ನೀನ್ ಸಾಕಷ್ಟೇ ಕೆಲಸ, ನಿನ್ ಕೆಲಸ. ಜನ ನಮ್ಮನ್ನ ಕರಿತದ್ರ, ನಾವು ಜನ ಕರಿತಾ ಇದ್ವಿ, ಅಣ್ಣ ಬಾಣ ಹೋಗೋಣ. ಯೆಹೋವನ ಜನರು ಧನ್ಯರು, ಯೆಹೋವನಂತ ಜೊತೆ ಇಟ್ಕೊಂಡು ಹೋಗುತ್ತಾರೆ. ಇವತ್ತು ನಾವು ಏನ್ ಗೊತ್ತಾ? ನಮ್ಮ ಸಮಯ, ನಮ್ಮ ಸ್ಥಿತಿಗತಿಗಳು ಎಲ್ಲವೂ ಏನಾಗಿದೆ ಗೊತ್ತಾ? ದೇವರಿಗೆ ಮೊದಲನೇ ಸ್ಥಾನ ಕೊಡ್ತಾ ಇದ್ದ. ಇವತ್ತು ನಮ್ಮ ರವಿ ಫಸ್ಟ್ ಕೆಲಸ ಬಿಟ್ಟಿರ್ಬೋದು. ಆತನು ಕೆಲಸ ಹೆಂಗತ್ ಗೊತ್ತಾ? ಸೆಂಟ್ ಪ್ಲೂನಸ್ ನಲ್ಲಿ ಮ್ಯಾನೇಜರ್ ಆಗಿದ್ದಾತ. ಬೆಳಿಗ್ಗೆ 11 ಗಂಟೆಗೆ ಹೋಗ್ತಿದ್ದಾತ. ಸ್ಕೂಲ್ ಬೆಲ್ಲ 9:15 ಕೊಡಿದ್ರಾಗ, 9:15 ಕೊಡಿದ್ರಾಗನ 11 ಗಂಟೆವರೆಗೆ ಕಾಯ್ತಿದ್ರು ಜನ ಹೋಗಿ. ನಾವೇ ಎಷ್ಟು ಕಾಯ್ತಿದ್ದೀನಿ, ಸಿಸ್ಟರ್ಗಳು ಕಾಯ್ತಿದ್ರು, ದೊಡ್ಡವರು ಕಾಯ್ತಿದ್ರು. ಸ್ವಲ್ಪ ಪ್ರೇಯರ್ ಮಾಡ್ಕೊಂಡಿದ್ದೆ, ದಯಮಾಡಿ ಡಿಸ್ಟರ್ಬ್ ಮಾಡಬೇಡ. ಒಂದ್ ವೇಳೆ ಏನಾದ್ರೂ ಶನಿವಾರ ಬೇರೆ ಕೆಲಸ ಬಂದ್ರೆ ಮಾತ್ರ ಆತ ಇದು ಮಾಡ್ತಾನ. ಇಲ್ಲದಾಗ ಪ್ರತಿ ಶನಿವಾರ ಆತನ ಫೋನ್ ಸ್ವಿಚ್ ಆಫ್. ಎಲ್ಲಿರ್ಬೇಕು? ನಾನು ದೇವ್ರ ಸನ್ನಿಧಾನ ಇರ್ಬೇಕು. ಯಾವಾಗ ಸಿಗ್ತಾನ ಅಣ್ಣ? ಸಾಯಂಕಾಲ, ಶನಿವಾರ ಸಾಯಂಕಾಲ 5 ಗಂಟೆಯಿಂದ 7 ಗಂಟೆವರೆಗೆ ಅಷ್ಟೇ. ಯಾಕೆ? ಎಲ್ಲಿದ್ದಾನೆ? ದೇವ್ರ ಮುಂದೆ ಇದ್ದಾನೆ. ಪಾಲ್ ತಂಗ ಹೇಳ್ತಿದ್ದ ಒಂದ್ಸಾರಿ, ದೊಡ್ಡ ದೈವ ಸೇವಕರು 40,000ರಿಂದ 50,000 ಜನ ಸಭೆಗಳ ವಿಶ್ವಾಸವಂತ ಸಭೆ, ಸಾವಿರಾರು ಸಭೆಗಳು ನಡೆಸುತ್ತ ದೈವ ಸೇವಕರು. ವಾರಕ್ಕೊಂದು ದಿನ 24 ಗಂಟೆ ತಾಸು ನನ್ನ ಫೋನ್ ಸ್ವಿಚ್ ಆಫ್ ನಿಲ್ಲಿತ್ತು ಗೊತ್ತಾ? ದೇವ್ರಿಗೆ ನನಗೆ ಅಪಾಯಿಂಟ್ಮೆಂಟ್ಗೋಸ್ಕರ ಜನ ಕಾಯ್ದ. ಒಂದು ದಿವಸ ಕುತ್ಕೊಂಡು ನೋಡು, ನೀನು ಎಲ್ಲವನ್ನು ಬಿಟ್ಟುಬಿಡು. ದೇವ್ರ ಮುಂದೆ ಸಾಷ್ಟಾಂಗವರೆಗೆ ಅಥವಾ ಮೋಕರಿಸಿ, ದೇವ್ರೇ ನಿನ್ನ ಆಲೋಚನೆ ಕೊಡಪ್ಪ, ನಿನ್ನ ಜ್ಞಾನ ಕೊಡು, ಈ ಜೀವಿತದಲ್ಲಿ ಹೇಗೆ ಜೀವನ ಮಾಡ್ಬೇಕಂತ ಸಹಾಯ ಮಾಡಿ ಅಂತ ಹೇಳಿ ದೇವ್ರು ಕೇಳ್ಕೊಂಡ್ರೆಗಿನ ವಾಕ್ಯತ್ತ. ಯೋಸೇಫನು ಪೊತ್ತಿಫರನಿಗೆ ಆಲೋಚನೆ ಕೊಟ್ಟ. ಯೋಸೇಫನಿಗೆ ಆಲೋಚನೆ ಕೊಟ್ನಾ? ಯೋಸೇಫನು ಪೊತ್ತಿಫರನಿಗೆ ಆಲೋಚನೆ ಕೊಟ್ನಾ? ಯಾರು ಕೊಟ್ರು ಆಲೋಚನೆಗಳು? ಯೋಸೇಫನು ರಾಜನ ಕೊಡ್ತಾನೆ ಸಲಹೆ.
ನೀನ್ ಕೊಡ್ತೀಯ, ನಿನ್ನ ಯಜಮಾನನಿಗೆ, ನಿನ್ನ ಓನರ್ಗೆ ಕೊಡ್ತೀಯ ಸಲಹೆ, ಹಣ ಹಿಂಗ್ ಮಾಡಿದ್ರೆ ಚೆನ್ನಾಗಿರ್ತ. ಅವನು ತಮ್ಮ ನೀನ್ ಹಿಂಗ್ ಮಾಡತ್ತ, ಅವನು ಹೇಳಂಗಿಲ್ಲ. ಆಯ್ತಪ್ಪ, ನಮ್ಮ ಹುಡುಗಿ ಹೇಳಿದ್ದನ್ನ ಮಾಡ್ಬೇಕು. ಆಲೋಚನೆಗಳು ಬೇಕಾ? ಆ ಅಭಿವೃದ್ಧಿ ಬೇಕಾ? ನೀನು ಏಳಿಗೆ ಆಗ್ಬೇಕಾ? ಯೆಹೋವನು ಯೋಸೇಫನ ಸಂಗಡವಿದ್ದನು, ಯೆಹೋವನು ನವೀನ್ ಸಂಗಡ ಇದ್ದನು, ಯೆಹೋವನು ಡ್ಯಾಶ್. ನಾವು ಹಾಕೊಳ್ಳೋಣ ಇವತ್ತು ನಮ್ಮ ಹೆಸರು. ಯಾರಿದ್ದಾರೆ ನನ್ನ ಜೊತೆಯಲ್ಲಿ? ಅನುಭವ ಪೂರ್ವಕವಾಗಿ ನೀನು ಇದನ್ನು ಆಲೋಚನೆ ಮಾಡಿ, ಇದನ್ನು ಮಾಡಿ ನೋಡು. ಖಂಡಿತ ನಿನ್ನ ಸ್ಥಿತಿಗತಿಗಳು ಬದಲಾವಣೆ ಆಗ್ತವೆ. ಸ್ಥಿತಿಗತಿಗಳು ಬದಲಾವಣೆ ಆಗ್ತವೆ. ದುಡ್ಡಿನಿಂದ ಓಡಬೇಡ. ಹಣದ ಆಸೆ ಸಕಲ ಕೆಟ್ಟತನಕ್ಕೆ ಮೂಲ. ಈ ಲೋಕದ ಜೀವನ ಮಾಡಕ್ಕೆ ಹಣ ಬೇಕ್ರಿ, ಹಣ ಬೇಕು. ಹಣದಿಂದ ಓಡಬೇಡ, ಕೆಲಸದಿಂದ ಹೋಗ್ಬೇಡ, ಇನ್ನೊಬ್ಬರಿಂದ ಹೋಗ್ಬೇಡ. ಯೇಸುವಿನ ಹಿಂದೆ ಹೋಗು, ಯೇಸುವಿನ ಮುಂದೆ ಇಟ್ಟುಕೋ. ಪೌಲನ ಮಾತಾಡ್ತಾನೆ, ಗುರಿ ಇಟ್ಕೊಂಡು ಓಡ್ತಾ ಇದ್ದಾನೆ, ಗುರಿ ಇಟ್ಕೊಂಡು ಓಡ್ತಾನೆ. ಗುರಿ ಇಟ್ಕೊಂಡು ಓಡು. ಈ ವರ್ಷ ನನ್ನ ದೇವರು ಏನು ವಾಗ್ದಾನ ಮಾಡ್ತಾನೆ ಹೊಂದಿಕೊಳ್ಳೋರಿಗೆ ಬಿಡಂಗಿಲ್ಲ. ದೇವರ ಮುಂದೆ ಇಟ್ಕೋ. ದೇವರೇ ಕೊಡ್ತೇನೆ ಅಂತ ಹೇಳಿಯ, ಕೊಡು 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 ಕೊಡು. ನಾನು ಕೊನೆಯ ವಚನ ಮುಗಿಸ್ಬಿಡ್ತೇನೆ. ಯಾರು ತೆಗೆದಂತ ಓದ್ರಿ. ಮೊದಲ ಸಮಯಲ 1ನೇ ಅಧ್ಯಾಯ, ಹಣ್ಣಳು ಬಹಳು ಹೊತ್ತಿನವರೆಗೂ ಕೊಟ್ಟಿದ್ದೇನೆ. ಮೊದಲ ಸಮಯಲ 1ನೇ ಅಧ್ಯಾಯ, ಹಣ್ಣಳು ಬಲು ಹೊತ್ತಿನವರೆಗೂ. ಅದ ಮುಂದೆ ಹೋದ್ರಿ ಯಾರನ್ನೊಬ್ರು. ಏಮದಂತ? ಯೆಹೋವನನ್ನು ತನ್ನ ಮುಂದೆ ಇಟ್ಕೊಂಡಿದ್ದಾಳೆ. ಹ್ಮ್ 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 ಏನ್ ಮಾಡ್ತಂತ ಆಕೆ? ಲಬ 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 ಬಡ್ಕೊತ ಗಟ್ಟಿಯಾಗಿ ಹೊಡ್ಕೊತಲ್ಲ ಆಕೆ. ಏನ್ ಮಾಡ್ತದಲ್ಲ? ಒಳಗಡೆ ಪ್ರಾರ್ಥನೆ, ಅಂತರಂಗದಲ್ಲಿ ಪ್ರಾರ್ಥನೆ ನಡೀತಾ ಇದೆ. ತುಟಿಗಳು ಮಾತಲ್ಲಾಡ್ತಿದ್ವು, ಶಬ್ದ ಕೇಳಿಸ್ಲಿಲ್ಲ. ಆದುದರಿಂದ ಈಕೆಯು ಮದ್ಯಪಾನ ಮಾಡಿದಳೆಂದು ಅವನೆನಿಸಿ, ನಿನ್ನ ಅಮಲು ಇನ್ನೂ ತಿರಲಿಲ್ಲವೇ? ಹ್ಮ್ ಹ್ಮ್ ಅನ್ನಲು ಆಕೆ ಹ್ಮ್ ನಾನು ಬಹು ದುಃಖ ಪೀಡಿತಳು. ದ್ರಾಕ್ಷರಸನಾದರೂ ಬೇರೆ ಯಾವ ಮದ್ಯಪಾನದಾರದು ಕುಡಿದವಳಲ್ಲ. ನನ್ನ ಮನೋವ್ಯದೆಯನ್ನು ಯೆಹೋವನ ಮುಂದೆ ಒಯ್ಯುತ್ತಿದ್ದೇನೆ. ನಿನ್ನ ದಾಸಿಯಾದ ನಾನು ನನ್ನನ್ನು ಅಯೋಗ್ಯಳೆಂದು ಎಣಿಸಬೇಡ. ಈವರೆಗೆ ನಾನು ಯಾರ ಮುಂದೆ ಕುಡಿದ್ರೇನು ಕಷ್ಟ ಹೋಗ್ತತ್ತ? ಕುಡಿದ್ರೇನು ಕಣ್ಣೀರು ಹೋಗ್ತತ್ತ? ಕುಡಿದ್ರೆ ಏನಾಗ್ತತ್ತಪ್ಪ? ಕುಡಿದ್ರೆ ಏನಾಗ್ತತ್ತ? ಕುಡಿತಾ ಕುಡಿತಾ ಫಸ್ಟ್ ಸ್ಟಾರ್ಟ್ ಏನಾಗ್ತ? ಗ್ಯಾಸ್ಟ್ರಿಕ್ ಬರ್ತತ್ತ. ಗ್ಯಾಸ್ಟ್ರಿಕ್ ಎಷ್ಟು ಏನಾಗ್ತತ್ತ? ಕೆಲವು ಜನ ಲಂಗ್ಸ್ ಪ್ರಾಬ್ಲಮ್ ಬರ್ತದ. ಕೆಲವು ಜನ ಕುಡಿತಾ 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 ಇರುವಾಗ ಏನಾಗ್ತ? ಕಿಡ್ನಿ ಪ್ರಾಬ್ಲಮ್ ಬರ್ತದ. ಕಿಡ್ನಿ ಪ್ರಾಬ್ಲಮ್ ಲಾಸ್ಟ್ ಸ್ಟೇಜ್ ಏನು? ಜಾಂಡಿ ಸೆಟ್ ಆಗ್ತದ. ಜಾಂಡಿ ಕಟ್ಸಾದ್ಮೇಲೆ ಚಟ ಕಟ್ಟಬೇಕು. ಅವನು ಚಟ ಕಟ್ಟಬೇಕು. ನಿನ್ ಮನೋಭಯತೆ ಹೋಗೋದಕ್ಕೋಸ್ಕರ ನೀನ್ ಕುಡಿತಾ ಇದೀಯಾ? ಜಾಗ್ರತೆ. ಹಣ್ಣು ಕುಡಿಬೇಕಾಗಿತ್ತು. ಹಣ್ಣು ಅಂತ ನನ್ನ ಅಂತ ಮುಟ್ಟಾಗಿಲ್ಲ ನಾನು. ಯಪ್ಪಾ ನಾನು ಮುಟ್ಟಂಗಿಲ್ಲ. ಯಮ್ಮನ್ನೇ ನನ್ನ ಮನೋಭಯತೆ ದೇವ್ರ ಮುಂದೆ ಚೆಲ್ತಾ ಇದ್ದೇನೆ. ನನ್ನ ಕಣ್ಣೀರು ಆತನ ಪಾದ ಮುಂದೆ ಆಗ್ತಾ ಇದ್ದೇನೆ. ಯಾವಾಗ ನಿನ್ನ ಮನೆಯಲ್ಲಿ ಪರಿಸ್ಥಿತಿಗಳು ಏನೇ ಇರಲಿ, ಇದೇ ತರ ಕುಡ್ದು ಇರೋ ಸ್ವಲ್ಪ ತೃಪ್ತಿಗೋಸ್ಕರ ಕುಡ್ದು ಏನ್ ಮಾಡ್ತೀಯ? ಏನ್ ಮಾಡ್ತೀಯ? ಕುಡಿಯಕ್ಕೆ ತಗೊಳಕ ದುಡ್ಡು ಇಡಬೇಕು. ಕುಡಿದ ನಂತರ ನಿಶೆ ಹೆಚ್ಚು ಕಮ್ಮಿ ಆಯ್ತಾಗ ಅವಾಗ ದುಡ್ಡು ಇಡಬೇಕು. ನಂತರ ಇನ್ನೊಂದಕ್ಕೆ ದುಡ್ಡು ಇಡಬೇಕು. ಇಟ್ಕೊತಾನೆ ಇರ್ಬೇಕು ಬರೀ ಕುಡಿಯೋದ್ರ ಮೂಲಕ. ಕುಡಿದ್ರೆ ಏನ ಲಾಭ ಆಯ್ತಾ? ಏನ್ ಲಾಭ ಇದ್ರೆ ಹೇಳ್ರೋಣ ಅಂತ.
ಇಂತ ಲಾಭ ಆಯ್ತು ಸರ್ ಅಂತ ಯಾರು ಹೇಳ್ರಿ ನೋಡ ಅಂತ. ಇನ್ನೊಂದು ದಿನ ರಾತ್ರಿ ಫೋನ್ ಮಾಡೋರು ಒಬ್ರು ನಮ್ಮ ಬಲೆನಲ್ಲಿ ಸಭೆಯರು, ಸಾರ್ ನನ್ ಮಗ ಸಾಯ್ತಾ ಇದ್ದಾನೆ ಸರ್, ನನ್ ಮಗ ಸಾರಿ ಚಿಕ್ಕಬಿಡುತ್ತೆ ಸರ್, ಏನಾಯ್ತಪ್ಪ ಸಾರ್? ನಮ್ ತಮ್ಮ ಚಿಕ್ಕಬಿಟ್ಟಾನ ಸರ್, ಸರ್ ಮಲ್ಲಿ ಬಿದ್ಬಿಟ್ಟಾನ ಸರ್, ಏನಾಯ್ತು? ಏನ್ ಗೊತ್ತಿಲ್ಲ ಸರ್, ಭಜನ್ ಎದೆ ಹೊಡಿತಂದ ಐತೆ, ಬೇರೆ ಏನಿಲ್ಲ ಸರ್. ಸರ್ ಪ್ರೇಯರ್ ಮಾಡ್ರಿ ಸರ್, ಹಲ್ಲೆಲೂಯಾ ಪ್ರೇಯರ್ ಮಾಡ್ರಿ ಸರ್ ಪ್ರೇಯರ್. ನಾನು ಕೇಳಿದೆ ಏನಾಯ್ತಪ್ಪ ಅಂದ್ರೆ, ಏನ್ ಸರ್ ಕುಡ್ದಾನ ಸರ್, ಒಂದು ವಾರದ ದಿನ ಕುಡಿತಾನೆ ಇದ್ದಾನ. ಏನಾಯ್ತು ಗೊತ್ತಾ? ಕುಡ್ದು 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 ಏನಾಗಿದೆ, ಒಂದು ಗ್ಯಾಸ್ಟ್ರಿಕ್ ಅಟ್ಯಾಕ್ ಆಗಿದೆ, ಎರಡನೇದು ಬಂದೇನು ಗೊತ್ತಾ? ಆ ಕುಡಿದ ನಿಶಾ ನರದಲ್ಲಿ ಏರ್ಬಿಟ್ಟ. ಯಾರು ಇಲ್ಲ, ಅಡವಿಯಲ್ಲೇ ಇದ್ದಾನ, ಅಡವಿಯಲ್ಲಿ ಬಿದ್ದಾನ ಹೋಗಿ ಹೊಲದಲ್ಲಿ. ಅಲ್ಲಿದೆ ಮತ್ತೆ ಅವ್ರ ಅಪ್ಪ ಒತ್ಕೊಂಡು ಬಂದು ಮತ್ತೆ ಅದ ಗಾಡಿ ತಗೊಂಡ್ಬಂದು ಹೊಸಕೋಟೆಗೆ ಹೋಗಿ ರಾತ್ರಿ ತೋರಿಸ್ಕೊಂಡು ಮತ್ತೆ ಬೆಳಗ್ಗೆ ಮುಂಜೆ ಮನೆಗೆ ಬಂದಾರ. ಇದೆಲ್ಲ ಬೇಕಾಗಿತ್ತಾ? ಬೇಕಾಗಿತ್ತಾ? ಮಗನಿಗೆ ಆರಾಮಿಲ್ಲ, ಕುಡಿಯ ಜಾಸ್ತಿ ಆಗತ್ತ. ಏನ ಬಿಡಿ ಸರ್, ಕುಡಿದ್ರೆ ಮನೆ ಕಷ್ಟ ತೀರ್ತತ್ತ, ಕುಡಿದ್ರೆ ಕಷ್ಟ ತೀರ್ತ. ಏನ್ ಮಾಡ್ತಿದ್ಯಾ ಆಲೋಚಿಸ್, ಯಾವ್ದಿನ ಮುಂದಿಟ್ಕೊಂಡು ನಡೀತಾ ಇದೆಯಾ? ಜಾಗ್ರತೆ, ಮುಂದಿಟ್ಕೊಂಡು ನಡಿಬೇಕಾದನ್ನು ಇಟ್ಕೊಂಡು ನಡಿ. ಯೆಹೋವನನ್ನು ಯೋಸೇಫನ್ನು ಮುಂದೆ ಜೊತೆ ಇಟ್ಕೊಂಡು ನಡ್ಕೊತಾ ಪರಿಚಯ ಮಾತ್ರ ಮುಂದಿನ ವಾರದಲ್ಲಿ ಮುಂದೆ ಹರಿಸ್ತೇನೆ. ದೇವರು ಈ ವಾಕ್ಯವನ್ನು ಆಶೀರ್ವದಿಸಲಿ. ಕಣ್ಣನ್ನು ಮುಚ್ಕೊಂಡು ಪ್ರಾರ್ಥಿಸೋಣ ಬನ್ನಿ. ಥ್ಯಾಂಕ್ ಯು ಲಾರ್ಡ್. ಪ್ರತಿಯೊಬ್ಬರು ನಾವು ಇದ್ದಂತ ಸ್ಥಳದ ಕಣ್ಣುಗಳನ್ನು ಮುಚ್ಚಿಕೊಂಡು ಬರ ಹಾಗೆ. ಯೆಹೋವನನ್ನು ಯೋಸೇಫನು ಜೊತೆಯಲ್ಲಿ ಇಟ್ಟುಕೊಂಡಿದ್ದನು. ಜೋಸೆಫ್ ಸೆಡ್ ದ ಲಾರ್ಡ್ ವಿತ್ ಇನ್ ಫ್ರಂಟ್. ಅವನ ಮುಂದೆ ಇಟ್ಕೊಂಡಿದ್ದ ಯೋಸೇಫನು ದೇವರನ್ನು. ನೀನು ಯಾರು ಇಟ್ಕೊಂಡಿದ್ಯಾ? ಇವತ್ತು ಅನೇಕ ಹೇಳ್ತಿರ್ತಾರೆ ನನಗೆ, ದೇವ್ರು ಇಟ್ಕೊಂಡಿದ್ದೀವ್ಯಾ, ಕೆಲಸ ಇಟ್ಕೊಂಡಿದ್ದೀವ್ಯಾ, ಮಕ್ಕಳು ಇಟ್ಕೊಂಡಿದ್ದೀವ್ಯಾ, ಯಾವ್ದು ಇಟ್ಕೊಂಡಿದ್ದೀವ್ಯಾ, ಗಂಡ ಇಟ್ಕೊಂಡಿದ್ಯಾ, ಹೆಂಡತಿ ಇಟ್ಕೊಂಡಿದ್ಯಾ? ದೇವ್ರು ಕೊಟ್ಟಿದ್ದೆ. ಯೋಸೇಫನಿಗೆ ದೇವ್ರು ಕೊಟ್ಟ ಸೆರೆಮನೆ ಕೆಲಸ. ಇನ್ನು ಅನೇಕರು ಕೇಳದಿದೆ, ನಾವು ಇನ್ನು ಅನೇಕರು ಕೇಳದಿದೆ. ಥ್ಯಾಂಕ್ ಯು ಲಾರ್ಡ್. ಪ್ರೀತಿ ಸ್ವರೂಪನು ಅದ ನನ್ನ ಪ್ರೀತಿಯ ಪರಲೋಕದಲ್ಲಿರುವ ತಂದೆಯಾದ ದೇವರೇ, ನಿನ್ನ ಪರಿಶುದ್ಧವಾದ ನಾಮಕ್ಕೆ ಸ್ತುತಿ ಘನ ಮಾನ ಮಹಿಮೆಯನ್ನು ಸಮರ್ಪಿಸ್ತಾ ಇದ್ದೇವೆ. ಈ ಮಧ್ಯಾಹ್ನ ಕಾಲ ಸಮಯದಲ್ಲಿ ಕರ್ತನೆ, ಇಲ್ಲಿವರೆಗೆ ನಿನ್ನ ಜೀವವುಳ್ಳ ವಾಕ್ಯವನ್ನು ಧ್ಯಾನಿಸಿಕೊಡ ಕೃಪೆಗಾಗಿ ವಂದನೆ ಸಲ್ಲಿಸ್ತೇವೆ ರಾಜ್. ಕರ್ತನೆ, ಯೋಸೇಫನ್ನು ಯೆಹೋವನ ತನ್ನ ಮುಂದೆ ಇಟ್ಟುಕೊಂಡಿದ್ದೆ ನೋಡುತ್ತೇವೆ ಸ್ವಾಮಿ. ಯೆಹೋವನ ಸ್ಥಳ ಇದ್ದರೆ ನೋಡುತ್ತೇವೆ ಕರ್ತನೆ. ಯೇಸುವೆ, ನಿನ್ನ ಸಗಡ ಅಪ್ಪ, ನಿನ್ನ ಆಸೆ ಬಯಕೆ ಒಂದೇ ಒಂದು, ನಾವು ನಿನ್ನ ಜೊತೆಲಿ ಇರಬೇಕೆಂಬುದಾಗಿ ಆ ಜೀವಿತ ನಮ್ಗೆ ಒದಗಿಸಿಕೊಡು. ಬಿತ್ತಿದ ವಾಕ್ಯವು 30ರಷ್ಟು 60ರಷ್ಟು 100ರಷ್ಟು ಫಲಕೊಳ್ಳಕ್ಕೆ ಸಹಾಯ ಮಾಡು. ನೀನೇ ಮಹಿಮೆ ಎಂದಬೇಕಾಗಿ ಸಮಸ್ತವನ್ನು ಗಳಕ್ಕೆ ಒಪ್ಪಿಸಿಕೊಡುತ್ತಾ ಯೇಸು ರಾಜನೇ ನಿನ್ನ ನಾಮದಲ್ಲಿ ಪ್ರಾರ್ಥಿಸಿ ಸದುತ್ತರವನ್ನು ಪಡೆದು ಇದ್ದೇನೆ ತಂದೆಯಾದ ದೇವರೇ, ಆಮೆನ್. ಹಲ್ಲೆಲೂಯಾ. ಕರ್ತನಿಗೆ ಸ್ತೋತ್ರ, ಕರ್ತನಿಗೆ ಮಹಿಮೆ ಉಂಟಾಗಲಿ. ದೇವರು ಖಂಡಿತವಾಗಿ ನಮ್ಮನ್ನು ಆಶೀರ್ವದಿಸಲಿ. ನಾವು ಮುಂದಕ್ಕೆ ಸಾಗುವಂತರಾಗಿರೋಣ. ಈ ದಿನ ಸಂಜೆ ಯಾರಣ್ಣ ಪಾಸ್ಟರ್ ಮನೆಗೆ ಪ್ರಾರ್ಥನೆ ಹೋಗ್ತಾ ಇಲ್ಲ. ಮತ್ತೆ ಈ ಬುಧವಾರ ಕುಟುಂಬ ಪ್ರಾರ್ಥನೆ ಗೀತಮ್ಮ ಮನೇಲಿ ಇರ್ತತ್ತ, ಕೊನೆಯದು ಇದು 5ನೇ ವಾರ, ಕೊನೆಯ ವಾರ. ಮತ್ತೆ ಗುರುವಾರ ಕುಟುಂಬ ಪ್ರಾರ್ಥನೆ ಕಿರಣ್ ಶಿರೀಶ್ ಅವ್ರ ಮನೆ ಇರ್ತತ್ತ. ಯಾಕಂದ್ರೆ ಒಂದು ವಿಷಯಕ್ಕಾಗಿ ಪ್ರಾರ್ಥನೆ ಮಾಡೋದಿದೆ ಅವ್ರ ಮನೆಯಲ್ಲಿ. ಅದಕ್ಕಾಗಿ ನಾವು ಅವ್ರ ಮನೆಯಲ್ಲಿ ನಾವು ಗುರುವಾರ ದಿನ ನಾವು ಊಟ ಇಟ್ಕೊಂಡಿದ್ದೇವೆ. ಮತ್ತು ಅವತ್ತು ಮೊಹರಂ ಇರ್ತತ್ತ. ಗುರುವಾರ ದಿನ 26ನೇ ತಾರೀಕು ಮೊಹರಂ ಅನ್ಕೊಂತೀನಿ, ಶುಕ್ರವಾರ ಮೊಹರಂ ಐತೆ. ಓಕೆ, ಅವತ್ತಿನ ದಿನ ನಾವು ಇದು ಮಾಡಿದ ಗುರುವಾರ ದಿನ ಅವ್ರ ಮನೇಲಿ ನಾವು ಪ್ರಾರ್ಥನೆ ಸೇರಿ ಬರುವಂತರಾಗಿರೋಣ ಗುರುವಾರ ದಿನ. ಓಕೆ, ಮತ್ತೆ ಹಾಗೆಯೇ ಪ್ರಾರ್ಥನೆ ಮಾಡ್ರಿ. ಶುಕ್ರವಾರ ದಿನ ವಿಜ್ಞಾಪನೆ ಇರಂಗಿಲ್ಲ, ಕಾರಣ ಅಂದ್ರೆ ಅವತ್ತು ಮೊಹರಂ ಸ್ವಲ್ಪ ಗಲಾಟೆ ಜಾಸ್ತಿ ಇರ್ತಾ, ಮತ್ತೆ ಬರೋದು ಹೋಗೋದು ಕಷ್ಟ ಇರ್ತತ್ತ. ಮತ್ತೆ ಅದಕ್ಕಾಗಿ ಈ ವಾರ ಒಂದೇ, ಮತ್ತೆ ಪ್ರತಿ ವಾರ ಅಲ್ಲ, ಇದೊಂದು ವಾರ. ಮತ್ತೆ ಶುಕ್ರವಾರ ಉಪವಾಸ ವಿಜ್ಞಾಪನೆ ಪ್ರಾರ್ಥನೆ ಇರಂಗಿಲ್ಲ. ಯಾರ್ಯಾರು ತಮ್ಮ ತಮ್ಮ ಮನೆಗಳಲ್ಲಿ ಪ್ರಾರ್ಥನೆ ಮಾಡಕ್ ಹೋಗ್ಬೇಕು ಕೇಳ್ಕೊಳ್ತೇನೆ. ಓಕೆ,
ಯಾಕಂದ್ರೆ ಅದು ಮಧ್ಯಾಹ್ನದಿಂದ ಗಲಾಟೆ ಇರ್ತತ್ತ, ಮತ್ತೆ ಸ್ವಲ್ಪ ಜನರು ಸ್ವಲ್ಪ ಇದು ಮಾಡ್ತಿರ್ತಾರ. ಅದಕ್ಕಾಗಿ ಉದ್ದೇಶದಿಂದ ಮಾಡಿದ್ವಿ. ಮುಂದಿನ ಬರುವ ತಯಾರಿತಾಗಿ ಸಭೆಯ ಆರಾಧನೆ ಸಮಯಕ್ಕೆ ನಾವು ಸೇರಿ ಬರುವಂತರಾಗಿರೋಣ. ಓಕೆ, ಈ ಸಮಯದ ಇವೆಲ್ಲ ವಿಷಯ ಈಗಾಗಲೇ ನಮ್ಮ ಜೂನ್ ತಿಂಗಳ 20ನೇ ತಾರೀಕು ಮುಗಿದು ನಾವು 21ನೇ ತಾರೀಕು ಕಾಲಕ್ಕಿದ್ದೇವೆ. ಅಂದ್ರೆ ನಮಗೆ ಸಮಯ ಅವಕಾಶ ಜುಲೈ 20, ಆಗಸ್ಟ್ 20. ನಮಗೆ 40 ದಿನ ಇನ್ನು ನಮಗೆ ಸಮಯ ಇದೆ. 40 ದಿನಗಳು ಅಲ್ಲಿ ನಮ್ಮ ಸಭೆಯ ವಾರ್ಷಿಕೋತ್ಸವ ನಡೀಲಿಕ್ಕಿದೆ. ಆಗಸ್ಟ್ 18, 19 ತಾರೀಕುಗಳಲ್ಲಿ. ಅದಕ್ಕಾಗಿ ಪ್ರಾರ್ಥಿಸಿರಿ, ದೇವರು ಎಲ್ಲವನ್ನು ಒದಗಿಸಿಕೊಡುವ ಹಾಗೆ ನಿಮ್ಮನ್ನು ದೇವರು ಅಭಿವೃದ್ಧಿ ಪಡಿಸಿದ ಪ್ರಕಾರ ದೇವರ ರಾಜ್ಯಕ್ಕಾಗಿ ಈಗಲಿಂದಲೇ ನೀವು ಪೈಸಾ ಎತ್ತಿಟ್ಟರೆಗಿನ ಅವತ್ತಿ ಕೊಡ್ಲಿಕ್ಕೆ ಸಾಧ್ಯ ಆಗ್ತದೆ. ಹಲ್ಲೆಲೂಯಾ. ಅವತ್ತು ಕೈ ಮುದ್ರಕೋಬೇಡ, ಇವತ್ತಿಂದಲೇ. ಈ ಸರಿ ಖರ್ಚು ಹೆಚ್ಚಿರ್ಬೋದು, ಕಡಿಮೆ ಇರ್ಬೋದು. ನಾವು ಆಲೋಚನೆ ಮಾಡಿ ಪ್ರಾರ್ಥನೆ ಮಾಡಿ ನಂತರ ತಿಳಿಸ್ತೇವೆ ಮತ್ತೆ ಅದೆಷ್ಟು ಕೊಡಬೇಕೆಂಬುದಾಗಿ ಪ್ರಾರ್ಥಿಸ್ರಿ. ದೇವರು ಸಮಯಕ್ಕೆ ಎಲ್ಲವನ್ನು ಒದಗಿಸಿಕೊಡ್ತಾನ, ಎಲ್ಲ ವಿಷಯ ಸಹಾಯ ಮಾಡ್ತಾನ. ಆಗಸ್ಟ್ ತಿಂಗಳು 18, 19 ತಾರೀಕಲ್ಲಿ ನಮ್ಮ ಸಭೆಯ ವಾರ್ಷಿಕೋತ್ಸವ ಇರ್ತತ. ನಾವು ಇಬ್ಬರು ಸೇವಕರು ಅನ್ಕೊಂಡಿದ್ದೇವೆ. ಒಬ್ಬರನ್ನ ಹೈದರಾಬಾದ್ ವೆಂಕಟೇಶ್ ಎಂಬುದಾಗಿ, ಇನ್ನೊಬ್ಬರನ್ನ ನಾವು ಆಲೋಚನೆ ಮಾಡ್ತಾ ಇದ್ದೇವೆ. ಬಂದು ನಮ್ಮ ಪಾಸ್ಟ್ರಮ್ಮ ಶಾಂತಲಕನ ಅಥವಾ ಅವರ ಅಳಿಯ ವೆಂಕಟೇಶನ ಮತ್ತೆ ಎಲ್ಲರಿಗಿನ ಮತ್ತೆ ರವಿ ಪಾಸ್ಟ್ರನ, ಈ ಮೂರಲ್ಲಿ ಒಬ್ರು ಅವ್ರ ಮನೆಯಿಂದ ಒಬ್ರು ಬರ್ತಾರೆ ಆ ದಿನಗಳಲ್ಲಿ. ಮತ್ತೆ ಪ್ರಾರ್ಥಿಸ್ರಿ. ಮತ್ತೆ ಪ್ರತಿಯೊಬ್ಬರು ಅದೇ 4 ಸೆಕ್ಷನ್ಗಳು ಸೇರಿ ಬರಲೇಬೇಕು. 3ರಿಂದ 4 ಸೆಕ್ಷನ್ಗಳು ಸೇರ್ಬೇಕು. ಮತ್ತೆ ಆಗಸ್ಟ್ 18, 19 ತಾರೀಕು ದೀಕ್ಷೆಗಳು ಇರ್ತಾವ. ಸಿದ್ಧವಾಗಿರಿ, ಯಾರು ತೆಗೆದುಕೊಳ್ಳುವಂತ ಇದ್ರನ್ನ ಪ್ರಾರ್ಥಿಸೋದಕ್ಕಾಗಿ. ಓಕೆ, ಈ ಸಮಯದಲ್ಲಿ ಒಂದು ಹಾಡಾಡ್ತಿರುವಾಗ ಕರ್ತನ ಸೇವೆಗಾಗಿ ಕಾಣಿಕೆಯನ್ನು ಸ್ವೀಕರಿಸೋಣ.